ಸದ್ಯಕ್ಕೆ ಇವತ್ತು 9ನೇ ಪ್ಲೇಸಲ್ಲೂ ಕೂಡ ಅಗೆಯೋಕ್ಕೆ ಶುರು ಮಾಡಿರುವಂಥದ್ದು. ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇದು 9ನೇ ಮಾರ್ಕ್ ಕೂಡ ಹಾಕಿರುವಂಥದ್ದು. ಅದರ ಒಳಗಡೆ ಹಿಟಾಚಿ ಕೂಡ ಇದೆ. ಸೊ ಹಿಟಾಚಿ ಕೂಡ ಹೋಗಿರುವಂಥದ್ದು. ಪೌರ ಕಾರ್ಮಿಕರ ಜೊತೆಗೆ ಹಿಟಾಚಿಯನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಮೊದಲಿಗೆ ಪೌರ ಕಾರ್ಮಿಕರು ಒಂದಷ್ಟು ಕೆಲಸವನ್ನು ಮಾಡಿದರು, ಆ ನಂತರದಲ್ಲಿ ಹಿಟಾಚಿಯಲ್ಲಿ ಒಂದಷ್ಟು ವರ್ಕ್ ಕೂಡ ಮಾಡಿದರು. ಆದರೆ ಯಾವುದೇ ಕಲೆಬರ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕಂಪ್ಲೀಟಾಗಿ ಇಲ್ಲಿ ಗ್ರೀನ್ ನೆಟ್ಟನ್ನು ಕೂಡ ಹಾಕಿದ್ದಾರೆ. ಅದು 9ನೇ ಪಾಯಿಂಟ್ ಆದರೆ ಇದು 10ನೇ ಪಾಯಿಂಟ್. 10ನೇ ಪಾಯಿಂಟಲ್ಲೂ ಕೂಡ ಗ್ರೀನ್ ನೆಟ್ ಹಾಕಿರುವಂಥದ್ದು. ನಂತರದಲ್ಲಿ 11ನೇ ಪಾಯಿಂಟ್ ಇದೆ, ಅಲ್ಲೂ ಕೂಡ ಗ್ರೀನ್ ನೆಟ್ ಹಾಕಿರುವಂಥದ್ದು. 9, 10, 11 ಪಾಯಿಂಟ್ ಏನಿದೆ ಅಲ್ಲಿ ಕಂಪ್ಲೀಟಾಗಿ ಗ್ರೀನ್ ನೆಟ್ಟನ್ನು ಕೂಡ ಕವರ್ ಮಾಡಿರುವಂಥದ್ದು. ತಹಸೀಲ್ದಾರ್ ಇದ್ದರು, AC ಅವರಿದ್ದರು, IO ಆಗಿರ್ತಕ್ಕಂತಹ ಜಿತೇಂದ್ರ ದಯಾಮರ್ ಅವರು ಕೂಡ ಇದ್ದರು ಒಳಗಡೆ. ಆನಂತರದಲ್ಲಿ ಇವತ್ತು ಸ್ಪೆಷಲ್ ಆಗಿ ವಕೀಲರಿಗೆ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು ಬೆದರಿಕೆ ಇತ್ತು, ಆ ಸಾಕ್ಷಿದಾರ ಏನಿದ್ದಾನೆ ಅವನಿಗೆ ಬೆದರಿಕೆ ಇತ್ತು ಅನ್ನುವಂಥ ವಿಚಾರದಲ್ಲಿ ಇವತ್ತು ವಕೀಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಳಗಡೆಗೆ ಹೋಗೋಕೆ. ಇದುವರೆಗೂ ವಕೀಲರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ, ಆದರೆ ಇವತ್ತು 4 ಜನ ವಕೀಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಳಗಡೆ ಹೋಗೋಕೆ. ಯಾಕಂತೇಳಿದ್ರೆ ಆ ಮಂಜುನಾಥ ಗೌಡ ಅನ್ನುವಂಥ ಏನು ಪೊಲೀಸರು ಇದ್ದರು, ಅವರು ಒಂದಷ್ಟು ಬೆದರಿಕೆ ಹಾಕಿದ್ದಾರೆ. ಅಂತೇಳಿದ್ರೆ ನೀನು ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಿ, ಅದನ್ನು ನೀನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ. ಸದ್ಯಕ್ಕೆ ಅವನಿಗೆ ನೋಟಿಸ್ ಕೂಡ ಸರ್ವಾಗಿದೆ ಅನ್ನುವಂಥ ವಿಚಾರದಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಗೊತ್ತಿಲ್ಲ ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥ ವಿಚಾರದಲ್ಲಿ. ನೋಡಿದರೆ ಗೊತ್ತಾಗುತ್ತೆ ಇಲ್ಲಿಯವರೆಗೆ ಅಂತ ಹೇಳಿದ್ರೆ 9ರಿಂದ ಅಲ್ಲಿ ಏನಿದೆ 9 ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ 11ರವರೆಗೆ ಇಲ್ಲಿ ಗ್ರೀನ್ ಮ್ಯಾಟ್ ಕೂಡ ಹಾಕಿರುವಂಥದ್ದು ಕಂಪ್ಲೀಟ್ ಆಗಿ. ಅಂತ ಹೇಳಿದ್ರೆ ಇವತ್ತು 9ರಿಂದ 11ರವರೆಗೆ ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಊಟಕ್ಕೆ ಕೂಡ ಹೋಗಿದ್ದಾರೆ, ಕಾರ್ಯಾಚರಣೆಯನ್ನು ಮುಗಿಸಿ ಊಟಕ್ಕೆ ಹೋಗಿದ್ದಾರೆ. ಗೊತ್ತಿಲ್ಲ 9ರಲ್ಲಿ ಅಗೆಯ್ತಾರಾ ಅಥವಾ ನೆಕ್ಸ್ಟ್ 10ಕ್ಕೆ ಬರ್ತಾರಾ ಅನ್ನುವಂಥ ವಿಚಾರದಲ್ಲಿ. ಆದರೆ ಇಲ್ಲಿ 12 ಏನು ಮಾರ್ಕ್ ಹಾಕಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಗ್ರೀನ್ ಮ್ಯಾಟನ್ನು ಹಾಕಿಲ್ಲ. ಯಾಕೆಂತೇಳಿದ್ರೆ ಅಷ್ಟು ದೊಡ್ಡ ಗ್ರೀನ್ ಮ್ಯಾಟ್ ಇರಲಿಲ್ವಾ ಅನ್ನುವಂಥ ವಿಚಾರದಲ್ಲಿ. ಸೊ 9, 10, 11 ಇವತ್ತು ಕಂಪ್ಲೀಟ್ ಮಾಡ್ತಾರೆ. ಆದರೆ ವಕೀಲರ ಮುಖದಲ್ಲಿ ಒಂದಷ್ಟು ನಗು ಕೂಡ ಇತ್ತು. ಮತ್ತು SITರವರು ಯಾವುದೇ ರೀತಿಯ ಕನ್ಫರ್ಮನ್ನು ಮಾಡಿಲ್ಲ ಕಲೆಬರ ಸಿಕ್ಕಿದಾ ಇಲ್ವಾ ಅಂಥೇಳಿ. ಇಲ್ಲಿ ಮಾತಾಡಿರೋ ಪ್ರಕಾರ ಅಥವಾ ಒಂದು ಮಾಹಿತಿಯ ಪ್ರಕಾರ ಯಾವುದೇ ಕಲೆಬರ ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಇವತ್ತು ಕಾದು ನೋಡಬೇಕಾಗಿದೆ. ಸಂಜೆಗೆ ಏನಾದರೂ ಇನ್ಫಾರ್ಮೇಷನ್ ಬರುತ್ತಾ ಅನ್ನುವಂಥ ವಿಚಾರದಲ್ಲಿ. ಆದರೆ ಈ ವ್ಯಕ್ತಿ ನರ್ವಸ್ ಆಗಿದ್ನಾ ಅಂತೇಳಿದ್ರೆ ನಿನ್ನನ್ನು ಒಂದು ವೇಳೆ ಹಿಂಪಡೆಯದಿದ್ದರೆ ನಿಮಗೆ ಶಿಕ್ಷೆ ಆಗುತ್ತೆ, ಆ ರೀತಿ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಇವನಿಗೆ ಹೆದರಿಸಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಇವನು ಏನಾದರೂ ನರ್ವಸ್ ಆಗಿದ್ನಾ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂತೇಳಿದ್ರೆ ನನಗೆ ಶಿಕ್ಷೆ ಆಗುತ್ತೆ, ನಾನು ಯಾಕೆ ತೋರಿಸಬೇಕು ಅಂತೇಳಿ ಪಾಪ ಪ್ರಜ್ಞೆ ಕಾಡಿ ಬಂದಿರುವಂಥ ವ್ಯಕ್ತಿ ರೀ ಅವನು. ಸೊ ಹಾಗಿರಬೇಕಾದ್ರೆ ಇಂಥ ಸಾಕ್ಷಿಗಳು, ನಾನಾ ರೀತಿಯ ಸಾಕ್ಷಿಗಳು ಮುಂದೆ ಬರಬೇಕು ಅಂತೇಳಿದ್ರೆ ಅವರಿಗೊಂದಷ್ಟು ಸಪೋರ್ಟ್ ಮಾಡಬೇಕು. ಸೊ ಅದನ್ನು ಬಿಟ್ಟು ಈ IOಗಳು ಅವನಿಗೆ ನಿನಗೆ ಶಿಕ್ಷೆ ಆಗುತ್ತೆ, ನೀನು ವಾಪಸ್ ತೆಗಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಕೂಡ ಈ ಕಾಲದಲ್ಲಿ ಏನು ಅರ್ಥ? ಸೊ ಹಾಗಾಗಿ ಇದು ಇವತ್ತು ನಡೆದಿರುವಂಥ ಬೆಳವಣಿಗೆ. ಅದೇ ರೀತಿ ಮತ್ತೊಂದು ಬೆಳವಣಿಗೆ ನಡೆದಿದೆ ಏನು ಅಂತ ಹೇಳಿದರೆ RTIಯಲ್ಲಿ ಒಂದು ಮಾಹಿತಿಯನ್ನು ಕೂಡ ಕೇಳ್ತಾರೆ. ಜಯಂತ್ T ಅನ್ನುವಂಥ ವ್ಯಕ್ತಿ RTI ಕಾರ್ಯಕರ್ತ, ಅವರು ಕೂಡ ಮಾಹಿತಿಯನ್ನು ಕೂಡ ಕೇಳ್ತಾರೆ ಅಂತ ಹೇಳಿದ್ರೆ 2000ರಿಂದ 2015ರವರೆಗೆ ಸರಿಸುಮಾರು 15 ವರ್ಷಗಳ ಕಾಲ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವು ಏನು ದಾಖಲಾಗಿದೆ ಅದರ ಮಾಹಿತಿ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ. ಅದರದ್ದು ಏನೆಲ್ಲ ಮಾಡಿದ್ದೀರಿ ಅದರ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ. ಅದಕ್ಕೆ ಅವರಿಗೆ ಉತ್ತರ ಬಂದಿರುವಂಥದ್ದು ಏನು ಅಂತ ಹೇಳಿದರೆ 2023 ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿರುವ ಅವಧಿ ಮೀರಿದ ಕಡತಗಳನ್ನು ನಾಶ ಮಾಡಿ ವಿಲೇವಾರಿ ಮಾಡಲಾಗಿದ್ದು ಮಾಹಿತಿ ಲಭ್ಯವಿರುವುದಿಲ್ಲ. ಉಳಿದ ಪ್ರಕರಣಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿದ್ರೆ ಇದನ್ನು ವಿಲೇವಾರಿ ಮಾಡಿ ನಾಶ ಮಾಡಿದ್ದಾರಂತೆ. ಯಾತಕ್ಕೋಸ್ಕರ ನಾಶ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಅಸಹಜ ಸಾವು ಬಗ್ಗೆ ಒಂದಷ್ಟು ಪಂಚಾಯತ್ನವರು ಕೂಡ ಮಾತಾಡಿದರು. ಈಗ ಡಾಕ್ಯುಮೆಂಟ್ಸ್ ಇಲ್ಲ ಅಂತೇಳಿದ್ರೆ ಏನು ಅರ್ಥ ಇದ್ರದ್ದು? ಇದೆಲ್ಲನೂ ಕೂಡ ತನಿಖೆ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಇವತ್ತು 13ನೇ ಸ್ಪಾಟಿಗೂ ಕೂಡ ಅವರಿಗೆ ಅಗೆಯ್ತಾರೆ ಅಥವಾ ಜಾಸ್ತಿ 9ರವರೆಗೆ ಮಾತ್ರ ಏನು ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. 13ರ ನಂತರ ಮತ್ತಷ್ಟು ಏನು ಅವನು ಗುರುತಿಸಿದ್ದಾನೆ, 100 ಶವ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾನೆ. ಅಲ್ಲಿಗೂ ಕೂಡ ಹೋಗ್ತಾರಾ, ಮಾರ್ಕ್ ಮಾಡ್ತಾರಾ ಅಥವಾ 13ಕ್ಕೆ ಎಂಡ್ ಮಾಡಿ ನಂತರ ಒಂದಷ್ಟು ವಿಚಾರಣೆ ಮಾಡಿ ಮುಂದಿನ ತಿಂಗಳಲ್ಲಿ ನಂತರದ ದಿನಗಳಲ್ಲಿ ಅದನ್ನು ಮಾರ್ಕ್ ಮಾಡೋಕ್ಕೆ ಬರ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದು ಇಷ್ಟು ಮಧ್ಯಾಹ್ನದವರೆಗೆ ನಡೆದಂತಹ ಬೆಳವಣಿಗೆ.